ಈಗ ಮಹಾಭಾರತದ ವಿರಾಟ ಪರ್ವದ ಕಥೆ ಆರಂಭವಾಗಿದೆ. ಕೀಚಕ ವಧೆಯಾಗಿದೆ. ಮುಂದೆ ದುರ್ಯೋಧನ ಪಾಂಡವರನ್ನು ಹೇಗಾದರೂ ಅವರನ್ನು ಹುಡುಕಬೇಕು, ಹುಡುಕಿ ಪುನಃ ಅವರು ಅರಣ್ಯಕ್ಕೆ ಹೋಗುವಂತೆ ಮಾಡಬೇಕು ಅಂತ ಕುತಂತ್ರ. ಅದಕ್ಕಾಗಿ ಭೀಷ್ಮ ದ್ರೋಣಾದಿಗಳ ಸಹಕಾರ ಪಡೆದುಕೊಂಡು ಎರಡು ಕಡೆಯಿಂದ ವಿರಾಟ ನಗರದ ಮೇಲೆ ಆಕ್ರಮಣ. ಯಾಕೆಂದರೆ ಸೈನ್ಯ ಡೈವರ್ಟ್ ಆಗಬೇಕು. ಒಂದೇ ಕಡೆ ಆದರೆ ದೊಡ್ಡ ಸೈನ್ಯವನ್ನು ಎದುರಿಸಬೇಕು. ಅದಕ್ಕಾಗಿ ಎರಡು ಕಡೆಯಿಂದ ಯುದ್ಧ ತಂತ್ರ ಇದು. ಎರಡು ಕಡೆಯಿಂದ ಅಟ್ಯಾಕ್ ಮಾಡಿದರೆ ಎಲ್ಲ ಸೈನ್ಯ ಆ ಕಡೆ ಹೋಗ್ತಾರೆ. ಇದು ಇಲ್ಲಿಯ ಯುದ್ಧದ ಕಲ್ಪನೆ ಇರುವುದೇ ಇಲ್ಲ. ಹೀಗಾಗಿ ಸುಲಭವಾಗಿ ಆಕ್ರಮಣ ಮಾಡಿ ಆ ರಾಜ್ಯವನ್ನು ವಶಪಡಿಸಬೇಕೆಂಬಂಥ ಯುದ್ಧ ತಂತ್ರ, ಯುದ್ಧದ ಕುತಂತ್ರ ಅದನ್ನಿಟ್ಟುಕೊಂಡು ಅಲ್ಲಿ ಸುಶರ್ಮನೆಯಿಂದ ಹೋರಾಟ ಆಗಿದೆ. ಮುಗಿಸಿಕೊಂಡು ಬರ್ತಾ ಇದ್ದಾರೆ. ಇನ್ನೂ ನಗರ ಪ್ರವೇಶ ಆಗಿಲ್ಲ. ಇಷ್ಟು ಬೇಗ ಯುದ್ಧ ಮುಗಿತಿದೆ ಅಂತ ಅವರಿಗೆ ಕಲ್ಪನೆಯೂ ಇರಲಿಲ್ಲ. ಕೌರವರಿಗೆ ಸುಶರ್ಮನ ಜೊತೆಗೆ ಕೀಚಕ ಇಲ್ಲ, ದೀರ್ಘಕಾಲ ಯುದ್ಧ ನಡೆಯುತ್ತದೆ ಅಂತ ಸ್ವಲ್ಪ ತಡವಾಗಿ ಆಕ್ರಮಿಸಿದರು. ಅವರು ಇನ್ನೂ ನಗರಕ್ಕೆ ಪ್ರವೇಶ ಮಾಡಿಲ್ಲ. ಉತ್ತರ ಭಾಗದಿಂದ ಆಕ್ರಮಣ. ವಿರಾಟ ನಗರದ ಮೇಲೆ ದೊಡ್ಡ ಸೈನ್ಯ, ಪ್ರಚಂಡವಾದ ಹಸ್ತನಾವತಿಯ ಸೈನ್ಯ ಅಂದರೆ ಸಾಧಾರಣ ಸೈನ್ಯ ಅಲ್ಲ, ದೊಡ್ಡ ಪ್ರಳಯ ಸಮುದ್ರ ಇದ್ದಾಗೆ ಆ ಸೈನ್ಯದ ಆಕ್ರಮಣ. ಅವರು 60,000 ಗೋವುಗಳ ಮೇಲೆ ಅದನ್ನು ಅಪಹಾರ, ಗೋವುಗಳನ್ನು ಅಪಹಾರ ಮಾಡು. ಗೋವುಗಳು ದೊಡ್ಡ ಸಂಪತ್ತು, ರಾಷ್ಟ್ರದ ದೊಡ್ಡ ಸಂಪತ್ತು, ಬರೀ ಹಣ ಅಲ್ಲ, ಗೋ ಸಂಪತ್ತು ಅವಾಗ ದೊಡ್ಡ ಸಂಪತ್ತು. 60,000 ಷಷ್ಟಿಂ ಗವಾಂ ಸಹಸ್ರಾಣಿ ಕುರ್ವಃ ಕಾಲೆಯಂತಿ ಮಹತಾ ರಥವಂಶಿ. ಭಾರೀ ರಥ ಪದಾತಿಗಳ ಜೊತೆಗೆ 60,000 ಗೋ ಸಂಪತ್ತನ್ನು ಬಲಾತ್ಕಾರದಿಂದ ಅಪಹಾರ ಮಾಡಿದರು. ಇಂಥ ದೊಡ್ಡ ಆಕ್ರಮಣ ನಡೆದಾಗ ಗೋಪಾಲನಂತೂ ಘೋಷಸ್ಯ ಹನ್ನದಂ ಬಡೀರಿ ಹೊಡೆಯಿರಿ, ಭಾರೀ ಶಬ್ದ, ಭಾರೀ ಆರ್ತನಾದ. ಗೋಪಾಲಕರೆಲ್ಲ ಪೆಟ್ಟು ತಿಂದರು. ಆರಾವಹ ಸುಮಾನಾಸಿ, ಯುದ್ಧದಲ್ಲಿ ಭಾರೀ ದೊಡ್ಡ ಕೋಲಾಹಲ, ಭಾರೀ ಹಿಂಸೆ, ಆಕ್ರೋಶ ಎಲ್ಲ ನಡೆಯಿತು. ಆಗ ಮತ್ತಾರೂ ಇಲ್ಲ. ವಿರಾಟ ನಗರದಲ್ಲಿ ಉತ್ತರ, ಅವನು ವೀರನೇ, ಅಂಥ ದುರ್ಬಲಲ್ಲ, ಹುಡುಗ ಒಳ್ಳೆ ವೀರನೇ, ಆದರೆ ಒಬ್ಬನೇ. ಸೈನ್ಯವು ಕೂಡ ಹೆಚ್ಚಿನ ಭಾಗ ಅಲ್ಲಿ ಹೋಗಿದೆ. ಈ ಸ್ಥಿತಿಯಲ್ಲಿ ಆ ಗೋಪಾಲಕರ ಪ್ರತಿನಿಧಿಗಳು ಬಂದು ಈ ಎಲ್ಲ ಗೋಗಳ ಮೇಲೆ ಆಕ್ರಮಣ ಆಗಿದೆ, ನಮ್ಮ ಮೇಲೆ ಸಂಹಾರ ಕಾರ್ಯ ನಡೀತಾ ಇದೆ, ಈ ಎಲ್ಲ ರಾಜ್ಯದ ಜವಾಬ್ದಾರಿ ನಿನಗಿದೆ. ವಿರಾಟ ಇಲ್ಲ, ಅವರ ನಿನ್ನ ಸಹೋದರರು ಇಲ್ಲ, ನೀನೇ ಹೊಣೆಗಾರಿಕೆ ಹೊತ್ತುಕೊಳ್ಬೇಕು. ರಾಜಪುತ್ರ ಹಿತಪ್ರೇಸು ಕ್ಷಿಪ್ರಂ ನಿರ್ಯಾಹಿ ತ್ವಾಂ ಹಿ ಮತ್ಸ್ಯೋ ಮಹೀಪಾಲ ಶೂನ್ಯಪಾಲಂ. ಇದೇ ರಾಜ್ಯ ಶೂನ್ಯವಾಗಿತ್ತು, ಯಾರೂ ಇಲ್ಲ. ಈ ಸಂದರ್ಭದಲ್ಲಿ ನಾವು ಇಲ್ಲದೇ ಇದ್ದಾಗ, ಈ ಯಾರು ಇಲ್ಲಿ ಮೇಲ್ವಿಚಾರಣೆ ಮಾಡೋದಕ್ಕೂ ಇಲ್ಲದೇ ಇದ್ದಾಗ ರಕ್ಷಣೆ ಹೊಣೆಗಾರಿಕೆ ನಿನಗೆ ಎಂಬುದಾಗಿ ವಿರಾಟ ನಿನಗೆ ಆ ಜವಾಬ್ದಾರಿ ಕೊಟ್ಟಿದ್ದಾನೆ. ಆದ್ದರಿಂದ ವಿರಾಟನ ಗೈರು ಹಾಜರಿಯಲ್ಲಿ ನೀನು ಇಡೀ ರಾಜ್ಯದ ಉಸ್ತುವಾರಿ ನಿನಗಿದೆ. ಆದ್ದರಿಂದ ಈಗ ನೀನು ರಾಜ್ಯ ರಕ್ಷಣೆಯ ಕಾರ್ಯ ಮಾಡಬೇಕು, ಆ ಕೌರವರ ಸೈನ್ಯವನ್ನು ಎದುರಿಸಬೇಕು ಅಂತ ಅವರೆಲ್ಲ ಬಂದು ಕೇಳಿದಾಗ, ಇಷ್ಟು ಹೇಳಿದ ಕೂಡಲೇ ಅವನು ಅಂತಃಪುರದಲ್ಲಿದ್ದ. ಎಲ್ಲ ಹೆಣ್ಣುಮಕ್ಕಳು ಅಂತಃಪುರದಲ್ಲಿ ಅವರೆಲ್ಲ ಕೇಳ್ತಾ ಇದ್ದಾರೆ. ಆಗ ಸ್ತ್ರೀ ಮಧ್ಯೆ ಉಕ್ತ ಅಂತಃಪುರೇ ಶ್ಲಾಘಮಾನ. ಆಗ ಅವರ ಮುಂದೆ ತಾನು ಸಾಮಾನ್ಯ ವ್ಯಕ್ತಿ ಅಲ್ಲ ಅಂತ ತನ್ನ ಹೆಗ್ಗಳಿಕೆ ಹೇಳಿಕೊಂಡು, ಅದ್ಯಾಹಂ ಅನುಗಚ್ಛೇಯಂ ದೃಢಸನ್ವ ಗವಾಂಪದಂ. ಗೋ ಸಂಪತ್ತಿಯ ಮೇಲೆ ಆಕ್ರಮಣ, ನಾನು ಇದನ್ನು ಎದುರಿಸ್ತೇನೆ, ಎಲ್ಲ ಅವಳು ಹೋಗಿ ಯುದ್ಧ ಮಾಡಿ ಸೋಲಿಸ್ತೇನೆ. ಆದರೆ ಒಂದೇ, ನನಗೆ ಸರಿಯಾದ ಸಾರಥಿ ಇಲ್ಲ. ಯದಿ ಮೇ ಸಾರಥಿ ಕಶ್ಚಿತ್ ಭವೇದು ಕುದುರೆಯಲ್ಲಿ ಅಶ್ವೇಶ ಕೋವಿದ. ಕುದುರೆ ಅದನ್ನು ನಡೆಸುವುದರಲ್ಲಿ ಸಮರ್ಥನಾದ ಒಬ್ಬ ಸಾರಥಿ ಇಲ್ಲ. ಇದ್ದರೆ ಇದಕ್ಕೆ ಲೆಕ್ಕವೇ ಅಲ್ಲ, ಎಲ್ಲರನ್ನು ಕೂಡ ಸೋಲಿಸಿಬಿಡ್ತಿದ್ದೆ. ಏನು ಮಾಡೋದು, ಸಾರಥಿ ಸರಿಯಾಗಿಲ್ಲ. ಇದು ಕೆಲವರು ಕುಣಿಯಲಿಕ್ಕೆ ಬಾರದೇ ಇದ್ದರೆ ರಂಗಸ್ಥಳ ಸರಿಯಿಲ್ಲ ಅಂತ ಒಂದು ಗಾದೆ ಇದೆ. ಕುಣಿಯಲಿಕ್ಕೆ ಸರಿ ಗೊತ್ತಿಲ್ಲ, ರಂಗಸ್ಥಳ ಸರಿಯಿಲ್ಲ,
ಸರಿಯಾದ ರಂಗಸ್ಥಳ ಇದ್ದರೆ ಚೆನ್ನಾಗಿ ಕುಣಿತಾ ಇದ್ದೆ ಅಂತ. ಹಾಗೆ ಇವನ ಮಾತು. ಯದಿಮೇ ಸಾರಥಿ ಕಶ್ಚಿತ್ ಭವತಿ. ಒಳ್ಳೆಯ ಸಾರಥಿ ಇದ್ದರೆ ಏನು ಕಷ್ಟ ಇರಲಿಲ್ಲ, ಸಾರಥಿ ಇಲ್ಲ ಅದೇ ತೊಂದರೆಯಾಗಿದೆ. ದುರ್ಯೋಧನಂ ಶಾಂತನವಂ ಕರ್ಣಂ ವೈಕರ್ತರಂ. ಕರ್ಣ ಬರಲಿ, ಕೃಪ ಬರಲಿ, ದ್ರೋಣ, ದುರ್ಯೋಧನ, ಭೀಷ್ಮ ಮಕ್ಕಳ ಸಮೇತ ಬರಲಿ, ಎಲ್ಲರನ್ನು ಕೂಡ ವಿತ್ತರಾಸಯಿತ್ವ ಸಂಗ್ರಾಮೇ ಅನೇನೀಮ ಮುಹೂರ್ತೇನ ಪುನಃ ಪ್ರತ್ಯಾನೇ ಪಶು. ಅವರೆಲ್ಲ ಪಶುಗಳು, ಅಲ್ಲ ಗೋವುಗಳು. ಆ ಗೋವುಗಳನ್ನೆಲ್ಲ ತರ್ತೇನೆ. ಭೀಷ್ಮ ಬರಲಿ, ದ್ರೋಣ ಬರಲಿ, ಕರ್ಣ, ಯಾರೂ ಲೆಕ್ಕಕ್ಕಿಲ್ಲ. ಎಲ್ಲರನ್ನು ಕೂಡ ಸೋಲಿಸಿ ಗೆದ್ದು ಗೋವುಗಳನ್ನೇ ತರ್ತಿದ್ದೆ. ಅದನ್ನೇನು ಮಾಡೋದು? ಸಾರಥಿ ಇಲ್ಲ. ಒಬ್ಬ ಸಾರಥಿ ಇದ್ದ, ನಿನ್ನೆ ಒಂದು ಯುದ್ಧದಲ್ಲಿ ಅವನು ಮೃತನಾಗಿ ಬಿಟ್ಟ. ಆ ಸಾರಥಿ ಇಲ್ಲ ಅಂತೇಳಿ ಮತ್ತೆ ನಾನು ಯುದ್ಧ ಮಾಡೋದನ್ನೇ ಕೈ ಬಿಟ್ಟಿದ್ದೇನೆ. ಸರಿಯಾದ ಸಾರಥಿ ಇಲ್ಲದೆ ಯುದ್ಧ ಮಾಡಲಿಕ್ಕೆ ಆಗೋದಿಲ್ಲ. ಇಲ್ಲದೆ ಹೋದರೆ ಲೆಕ್ಕವೇ ಇಲ್ಲ. ಕಿನ್ನು ಪಾರ್ಥೋ ಅರ್ಜುನ ಸಾಕ್ಷಾತ್. ಎಲ್ಲ ನೋಡ್ತಾ ಇದ್ದರೆ ಏನು ಅರ್ಜುನನು ಅಂತ ಭಾವಿಸಬೇಕು. ಆ ರೀತಿ ಅರ್ಜುನನಂತೆ ನಾನು ಆ ಯುದ್ಧದಲ್ಲಿ ಎಲ್ಲರನ್ನೂ ಸೋಲಿಸ್ತಾ ಇದ್ದೆ. ಏನು ಮಾಡಲಿ? ಸಾರಥಿ ಇಲ್ಲ. ಇದನ್ನು ಕೇಳಿದಾಗ ಸೈನ್ಯದರಿಗೆ ಬಹಳ ಸಂಕೋಚ ಆಯಿತು. ಅರ್ಜುನನ ಹೆಸರೆತ್ತಿ ನಾನೇನು ಸಾಮಾನ್ಯನಲ್ಲ, ಅರ್ಜುನನಂತೆ ಹೋರಾಟ ಮಾಡಿ ಎಲ್ಲ ಸೋಲಿಸ್ತಾ ಇದ್ದೆ ಎಂಬುದಾಗಿ ಹೇಳಿದಾಗ ಅರ್ಜುನನು ಕೂಡ ಹೇಳಿ ಕಳಿಸ್ತಾರೆ, ಸುಮ್ಮನೆ ಇರುವುದು ಬೇಡ, ನಾನು ಅರ್ಜುನನೊಬ್ಬ ಸಾರಥಿಯಲ್ಲಿದ್ದಾನೆ, ಪಾಂಡವರ ಜೊತೆಗೆ ಇದ್ದವನು, ಅವನು ಸಾರಥಿಯಾಗಿ ಬರಲಿಕ್ಕೆ ಸಿದ್ಧನಿದ್ದೇನೆ ಅಂತ ನೀನು ತಿಳಿಸು ಎಂಬುದಾಗಿ ಬೃಹನ್ನಲಿಗೆ ಬೃಹನ್ನಲಿಯು ದ್ರೌಪದಿಗೆ ಹೇಳ್ತಾ ಸೈನ್ಯದಲ್ಲಿ ನೀನು ಹೇಳು, ಇಲ್ಲೊಬ್ಬ ಸಾರಥಿ ಇದ್ದಾನೆ, ಅವನು ನಿನಗೆ ಸಹಾಯ ಮಾಡಬಹುದು. ಸಾರಥಿ ಇಲ್ಲ ಎಂಬ ಕಾರಣ ಇಟ್ಟುಕೊಂಡು ಯುದ್ಧಕ್ಕೆ ಹೋಗದಿರೋದು ಬೇಡ. ದೇಶಕ್ಕೆ ದೊಡ್ಡ ಆಕ್ರಮಣ ಆಗಿದೆ. ಅರ್ಜುನನ ಇದು ಒಂದು ಉದಾರ ದೃಷ್ಟಿ. ನಾವು ಈ ರಾಜ್ಯದಲ್ಲಿದ್ದೇವೆ, ಯಾರೂ ಇಲ್ಲ, ಭೀಮಸೇನ ಎಲ್ಲರೂ ಕೂಡ ಹೋಗಿದ್ದಾರೆ. ಈ ದೇಶದ ಮೇಲೆ ಇಂಥ ಆಕ್ರಮಣ ಬಂದಾಗ ತನ್ನ ವೈಯಕ್ತಿಕ ಲಾಭ ನಷ್ಟ ನೋಡುವುದಿಲ್ಲ. ಅಜ್ಞಾತವಾಸದಲ್ಲಿ ನನ್ನ ಗುರುತು ಸಿಕ್ಕಲಿ, ಏನೇ ಆಗಲಿ, ಇಂಥ ಆಪತ್ತು ಈ ರಾಜ್ಯಕ್ಕೆ ಬಂದಾಗ ಕೀಚಕನೂ ಇಲ್ಲ, ಪಾಂಡವರು ಇಲ್ಲ. ಇಂಥ ಸ್ಥಿತಿಯಲ್ಲಿ ನಾವು ಸಹಾಯ ಮಾಡೋದು ಅಗತ್ಯ ಎಂಬುದಾಗಿ ಧೈರ್ಯದಿಂದ, ಒಂದು ಥರದ ಕರ್ತವ್ಯ ಪ್ರಜ್ಞೆ, ಅದರಿಂದ ಅರ್ಜುನ ಹೇಳ್ತಾನೆ, ಒಬ್ಬ ಬ್ರಹ್ಮನೇ ಸಾರಥಿಯ ಕೆಲಸ ಮಾಡಬಲ್ಲ ಅಂತ ತಿಳಿಸು ಅಂತ ಹೇಳ್ತಾನೆ. ಆಗ ಸೈನ್ಯನಿಗೆ ತಿಳಿಸಿದಾಗ ಸೈನ್ಯ ಅವನ ಅಪುಂಸಕ, ಅವನ ಜೊತೆಗೆ ನೀನು ಸಾರಥಿಯಾಗಿ ಬರುತ್ತ ನಾನು ಹೇಗೆ ಹೇಳೋದು? ನಾನು ಅವನ ಜೊತೆಗೆ ಮಾತಾಡಲಿಕ್ಕೆ ತಯಾರಿಲ್ಲ. ನನ್ನ ಗೌರವ, ನನ್ನ ಘನತೆ ಅದಕ್ಕೊಂದು ಒಬ್ಬ ನಪುಂಸಕನನ್ನು ಸಾರಥಿಯಾಗಿ ಕೇಳುವುದು ಅಂತ ನನಗೆ ಅಪಮಾನ ಇದೆ. ಅಹಂ ನ ಶಕ್ನೋಮಿ ಬೃಹನ್ನಲಂ ಶುಭೆ ವಕ್ತುಂ. ನನ್ನ ಕುದುರೆ ಅದನ್ನು ಹಿಡಿ ನನ್ನ ಸಾರಥ್ಯ ಮಾಡುವಂಥ ಆ ನಪುಂಸಕನಲ್ಲಿ ನಾನು ಕೇಳುವುದು ರಾಜಪುತ್ರನಾಗಿ ನನ್ನ ಘನತೆ ಗಾಂಭೀರ್ಯ ಅದಕ್ಕೆಲ್ಲ ಕುಂದು ನಾನು ಹೇಳಾರೆ ಮತ್ತಾರಾಗವನು ಅವನಾಗಿ ಬಂದರೆ ನೋಡು, ನಾನಾಗಿ ಅವನ್ನ ಕರೆಯಲಿಕ್ಕೆ ತಯಾರಿಲ್ಲ. ಅದಷ್ಟು ತಪ್ಪಿಸಿಕೊಳ್ಳುವ ಪ್ರಯತ್ನ. ಆಗ ತಂಗಿ ಇದ್ದಾಳೆ, ಅವಳು ಅಲ್ಲಿ ಪಾಠ ಕಲಿತಾ ಇದ್ದಾಳೆ, ಅವಳ ವಿದ್ಯಾರ್ಥಿನಿ. ಅವಳು ಹೇಳಿದರೆ ಖಂಡಿತ ಬಂದೇ ಬರ್ತಾನೆ, ಅವಳನ್ನು ಕಳಿಸು. ಅಷ್ಟು ಕೇಳಿದ್ದೇ ತಡ, ಆ ಉತ್ತರ ಅಲ್ಲೇ ಇದ್ದಳು. ಸಾ ಪ್ರಾದ್ರವತ್ ಕಾಂಚನ ಮಾಲ್ಯಧಾರಿಣಿ ಜ್ಯೇಷ್ಠೇನ ಭ್ರಾತರ ಪ್ರಹಿತ. ಸುದಕ್ಷಿಣ ಹೋಗಪ್ಪ ನೀನು ಕಾರ್ಯ ಅಂತ ಹೇಳಿ ಓಡಿದಳು. ಉತ್ತರನ ತಂಗಿ ಉತ್ತರ ಓಡಿ ಅವನಿಗೆ ಹೇಳಿದಳು, ನಮ್ಮ ಅಣ್ಣ ಯುದ್ಧಕ್ಕೆ ಹೋಗಬೇಕಾಗಿದೆ, ಸಾರಥಿ ಇಲ್ಲಂತೆ, ನೀನು ಅರ್ಜುನನ ಸಾರಥಿಯಾಗಿದ್ದಂತೆ. ಎಲ್ಲಿ? ಯಾವಾಗ? ಆ ಇಂದ್ರನ ಜೊತೆ ಯುದ್ಧ ಮಾಡುವಾಗ, ಖಾಂಡವನವನ್ನು ಸುಡುವಾಗ ನೀನು ಅರ್ಜುನನಿಗೆ ಸಾರಥಿಯಾಗಿದೆ ಅಂತ ಅವನು ಹೇಳಿದ. ಇವಳು ಬೃಹನ್ನಳಿ ಹೇಳಿದ, ಅಂಥ ವೀರ ಸಾರಥಿ ನೀನು ಬರಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ದಾರೆ, ನೀನು ಬಾ ಎಂಬುದಾಗಿ ಉತ್ತರೆ ಬೃಹನ್ನಲ್ಲಿ ಅರ್ಜುನನ್ನು ಕರೆಯುತ್ತಾಳೆ. ಗಾವೋ ರಾಷ್ಟ್ರಸ್ಯ ಕುರುವಿಹಿ ಕಾಲ್ಯಂತೆ ನೋ ಬೃಹನ್ನಲೆ ತಾ ವಿಜೇತು ಮಮ ಭ್ರಾತ್ರ ಪ್ರಯಾಸ್ಯತೆ ಧನುತರ. ನನ್ನ ಅಣ್ಣ ಆ ಗೋವನ್ನು ವಾಪಸ್ ತರಲಿಕ್ಕೆ ಹೋಗ್ತಾ ಇದ್ದಾನೆ, ಅವನಿಗೆ ತಸ್ಮೈ ಪ್ರಯತಮಾನಾಯ ಸಾರಥ್ಯರ್ಥಂ ಬೃಹನ್ನಲೆ ಸೈಲೇಂದ್ರಿ ಹೇಳ್ತಾಳೆ, ನೀನು ಸಾರಥ್ಯ ಗೊತ್ತುಂಟು ಅಂತ. ಅರ್ಜುನನ ಸಾರಥಿಯಾದವನು ನೀನು ಸಾರಥಿಯಾಗಿ ಬಾ,
ಅಣ್ಣನ ಯುದ್ಧಕ್ಕೆ ಸಹಾಯ ಮಾಡು ಅಂತ ಉತ್ತರೆ ಕೇಳಿದಾಗ ಬೃಹನ್ನಲೆ ಬಂದ. ಮತ್ತು ಅವೆಲ್ಲ ಬೇಕಾದ ಹಾಗೆ ಅದಕ್ಕೆ ಬೇಕಾದ ವೇಷ ಧರಿಸಿದ, ಸಾರಥಿಯಾಗಿ ಬಂದ, ಹೊರಟಿತು. ಎಲ್ಲರಿಗೂ ಹೇಳಿದ, ಎಲ್ಲರೂ ಹೇಳಿದರು ಹಾಗೆ ಬರೋದೆಲ್ಲ ಗೆದ್ದು ಅವರೆಲ್ಲ ಬಟ್ಟೆಗಳಿದ್ದರೆ ಅದನ್ನೆಲ್ಲ ತಗೊಂಡು ಬರಬೇಕು ಅಂತ, ಎಲ್ಲ ಅವರ ಆಭರಣಗಳು ಏನಾದಿದ್ದರೆ ಎಲ್ಲ ತಗೊಂಡು ಬರಬೇಕು ಅಂತ ಅಂತಃಪುರದ ಸ್ತ್ರೀಯರೆಲ್ಲ ತಾಕೀತು ಮಾಡಿದರು. ಎಲ್ಲ ಮಾಡಿಕೊಂಡು ಬರ್ತೇನೆ, ಗೆದ್ದು ಬೇಕಾದ ವಸ್ತ್ರ ಆಭರಣ ಎಲ್ಲ ತೆಗೆದುಕೊಂಡು ಬರ್ತೇನೆ ಅಂತ ಅವರಿಗೆಲ್ಲ ಆಶ್ವಾಸನೆ ಕೊಟ್ಟ. ಒಳ್ಳೆಯ ಧೈರ್ಯದಿಂದ ಹೋದ. ಹೂವಿಯಲ್ಲಿ ನೋಡ್ತಾನೆ ಪ್ರಚಂಡ ಸೈನ್ಯ, ಅದರ ಕೊನೆ ಸಹ ಕಾಣಿಸ್ತಾ ಇಲ್ಲ. ಅಷ್ಟು ದೊಡ್ಡ ಸೈನ್ಯ. ಭೀಷ್ಮ, ದ್ರೋಣ, ಕರ್ಣ ಎಲ್ಲ ನಿಂತಿದ್ದಾರೆ. ಆಗೇನು ಮಾಡಬೇಕು? ಅವನ ಧೈರ್ಯ ಉಳಿಗೆ ಹೋಯಿತು. ಅರ್ಜುನ ಹತ್ರ ಹೇಳ್ತಾನೆ, ಏನೋ ಹೇಳಿಬಿಟ್ಟೆ, ಎಲ್ಲ ತಂದೆ ಎಲ್ಲ ಸೈನ್ಯ ಸಮೇತನವಾಗಿ ತ್ರಿಗರ್ತ ಜೊತೆಗೆ ಯುದ್ಧಕ್ಕೆ ಹೋಗಿದ್ದಾರೆ. ಸರ್ವಾಂ ಸೇನಾಂ ಉಪಾದಾಯ, ನಮೇ ಸಂತೀಗ ಸೈನಿಕರೇ ಇಲ್ಲ, ನಾನು ಒಬ್ಬ ಚಿಕ್ಕವನಾನು ವಯಸ್ಸು, ಅವರೆಲ್ಲ ಭಾರಿ ಕೃತಾಸ್ತ್ರ, ಒಳ್ಳೆಯ ಅಸ್ತ್ರಧಾರಿಗಳು. ನನಗಷ್ಟು ಇನ್ನೂ ಚಾಲ್ತಿಲ್ಲ, ಅಷ್ಟು ಅಭ್ಯಾಸ ಆಗಿಲ್ಲ ಯುದ್ಧ ಮಾಡಿ. ಪ್ರತಿಯೊದ್ದು ನ ಶಿಷ್ಯಾಮಿ ನಿವರ್ತಸ್ವ ಬೃಹನ್, ಏನೋ ಬಂದಿದ್ದೇವೆ, ಅದೇ ಬಂದ ದಾರಿಗೆ ಸುಂಕವಿಲ್ಲ, ಹಾಗೆ ಹೋಗೋಣ, ಅವರನ್ನೆಲ್ಲ ಎದುರಿಸುವ ಶಕ್ತಿ ನನಗಿಲ್ಲ ಎಂಬುದಾಗಿ ಅವನು ತಿರುಗಿಬಿಟ್ಟ. ತನ್ನ ಅಲ್ಲಿಯವರೆಗಿನ ಆ ಒಂದು ಹೆಗ್ಗಳಿಕೆ ಎಲ್ಲ ಬಿಟ್ಟು ಯೂಟರ್ ಮತ್ತು ವಾಪಸ್ ಹೋಗೋಣ, ಯುದ್ಧ ಮಾಡಲಿಕ್ಕೆ ಆಗೋದಿಲ್ಲ. ಅಲ್ಲ, ತಥಾ ಸ್ತ್ರೀಷು ಪ್ರತಿಶ್ರುತಿಯ ಪೌರುಷಂ, ಅಲ್ಲಿ ಎಲ್ಲ ಸ್ತ್ರೀಯರು ಪುರುಷರ ಮಧ್ಯೆ ಇಷ್ಟು ಕೊಚ್ಚಿಕೊಂಡೆ, ಹಾಗೆ ಮಾಡಬಲ್ಲೆ, ಹೀಗೆ ಮಾಡಬಲ್ಲೆ, ಈಕೆ ಬರ್ತಾ ಈಗ ಯುದ್ಧ ಮಾಡೋದಿಲ್ಲ, ಹಿಂದೆ ಹೋಗ್ತಾ ಇದ್ದಿ. ಹೀಗಾಗಿ ಅವರೆಲ್ಲ ಹಾಸ್ಯ ಮಾಡ್ತಾರೆ. ಪ್ರಹಸಿಷ್ಯಂತಿ ವೀರಾಸ್ತು ನರಾಹ, ಅಲ್ಲಿಯ ಪುರುಷರು ಸ್ತ್ರೀಯರು ಎಲ್ಲರೂ ಎಂಥವನು ಉತ್ತರ ಕುಮಾರ ಎಂಬುದಾಗಿ ಅಪಹಾಸ ಮಾಡ್ತಾರೆ. ಉತ್ತರ ಕುಮಾರ ಪೌರುಷ ಅಂತ ಒಂದು ಹೆಸರೇ ಆಗಿಬಿಡ್ತದೆ, ಅಪಕೀರ್ತಿ. ಹೋಗಬೇಡ, ತಿರುಗಿ ಹೊರಗಬೇಡ, ಯುದ್ಧದಲ್ಲಿ ಪ್ರಾಣ ಹೋದರೂ ಚಿಂತಿಲ್ಲ, ಅಪಮಾನ ಮಾಡಿಕೊಂಡು ಎಲ್ಲರಿಂದ ಅಪಮಾನಿತನಾಗಿ ಇರುವುದು ಸರಿಯಲ್ಲ. ಆದ್ದರಿಂದ ನೀನು ಯುದ್ಧಕ್ಕೆ ಸಿದ್ಧರಾಗಬೇಕು. ಇಷ್ಟು ಮಾತು ಕೊಟ್ಟು ಇಷ್ಟು ಹೆಗ್ಗಳಿಕೆ ಮಾತು ಹೇಳಿ ಹೆದರಿ ಹಿಂದೆ ಓಡುವುದು ಸರಿಯಲ್ಲ. ಎಲ್ಲರೂ ಹಾಸ್ಯ ಮಾಡ್ತಾರೆ. ಪ್ರಹಸಿಷ್ಯಂತೆ ವೀರಾಸ್ವಾಂ ನರಹ ನಾರ್ಯಶ್ಚ, ಎಲ್ಲರೂ ಹಾಸ್ಯ ಮಾಡ್ತಾರೆ, ಹಿಂದೆ ಹೋಗಬೇಡ. ಉತ್ತರ ಹೇಳ್ತಾನೆ, ಕಾಮಂ ಹರಂತು ಮತ್ಸ್ಯಾನ್, ಎಲ್ಲ ಹೋಗಿಲ್ಲಪ್ಪ, ಗೋ ಸಂಪತ್ತು ಹೋಗಲಿ, ಎಲ್ಲ ಹೋಗಲಿ. ಪ್ರಹಸಂತುಜ ಮಾಮನಾರ್ಯ, ಎಲ್ಲ ಹಾಸ್ಯ ಮಾಡಲಿ, ನಾನು ಅದಕ್ಕೆಲ್ಲ ಕೇರ್ ಮಾಡೋದೇ ಇಲ್ಲ. ನನಗೆ ಯುದ್ಧವೂ ಬೇಡ, ಗೋಗಳು ಬೇಡ, ನಾನು ತಿರುಗಿ ನಗರಕ್ಕೆ ಹೋಗ್ತೇನೆ. ಎಂಥ ಉತ್ತರ ಕುಮಾರ ಏನು ವರ್ತಿಸಿದ. ಪ್ರಕಸ ಸಂಗ್ರಾಮೇ ನತಮೇ ಕಾರ್ಯಂ, ಯುದ್ಧ ಮಾಡಿ ನನಗೇನಾಗಬೇಕಾಗಿಲ್ಲ. ಗಾವೋ ಗಚ್ಚಂತು, ಎಲ್ಲ ಹೋಗಲಿ, ಅಪಾರ ಮಾಡಿಕೊಂಡು ಹೋಗಲಿ. ಕಾಮಂ ಹರಂತು ಮತ್ಸ್ಯಾನಾಂ, ಎಲ್ಲ ಸಂಪತ್ತು ಹೋಗಲಿ. ಪ್ರಕಸಂತು ಜಮಾಮನಾರ್ಯನೆ, ಹೆಂಗಸರು ಹಾಸ್ಯ ಮಾಡಿ ಏನೇ ಆಗಲಿ, ನನಗೆ ಲೆಕ್ಕವೇ ಇಲ್ಲ, ನಾನಂತೂ ಯುದ್ಧ ಮಾಡೋದೇ ಇಲ್ಲ ಎಂಬುದಾಗಿ ರಥದಿಂದ ಕೆಳಗೆ ಇಳಿದು ಓಡಲಿಕ್ಕೆ ಆರಂಭಿಸಿದ ಉತ್ತರ ಕುಮಾರ. ಆಗ ಅರ್ಜುನ ನಿಜವಾದ ವೀರನಾಗಿ ಅವನನ್ನು ಜುಟ್ಟು ಹಿಡಿದು ಎಳೀತಾನೆ. ನನ್ನ ಮರ್ಯಾದೆಗೂ ಕೊಂದು ನಿನ್ನ ಮರ್ಯಾದೆಗೂ ಕೊಂದು, ಎಷ್ಟು ಮಾತ್ರಕ್ಕೂ ಹಿಂದೆ ಓಡಬಾರದು, ನಿನಗಷ್ಟು ಧೈರ್ಯ ಇಲ್ಲಿದ್ದಾದರೆ ನೀನು ಸಾರಥಿಯಾಗು, ನಾನು ರಥಿಕನಾಗಿ ಯುದ್ಧ ಮಾಡ್ತೇನೆ, ನೋಡು ನನ್ನ ಪರಾಕ್ರಮ ಎಂಬುದಾಗಿ ಅವನನ್ನು ಹಿಂತಿರುಗಿ ಯುದ್ಧಕ್ಕೆ ಸನ್ನದ್ಧನಾಗಿ ಧೈರ್ಯ ತಂದುಕೊಟ್ಟು, ಸಾರಥಿಯಾಗು, ನಾನು ರಥಿಕನಾಗಿ ಯುದ್ಧ ಮಾಡ್ತೇನೆ. ಇದು ಅರ್ಜುನನ ಒಂದು ದೊಡ್ಡ ಒಂದು ಕರ್ತವ್ಯ ಪ್ರಜ್ಞೆ. ಈ ಸಂದರ್ಭದಲ್ಲಿ ತಾನು ಅಜ್ಞಾತವಾಸದಲ್ಲಿ ಇದ್ದೇವೆ, ಗುರುತು ಬಂದರೂ ಬರಲಿ, ಆದರೆ ನಾನು ವಿರಾಟನ ರಾಜನಿಗೆ ಇಷ್ಟು ಉಪಕಾರ ಮಾಡಿದ ಬಳಿಕ ಪ್ರತ್ಯುಪಕಾರ ಮಾಡುವ ಇಂಥ ಒಂದು ಆಪತ್ಕಾಲದಲ್ಲಿ ಸಹಾಯ ಮಾಡುವುದು ನನ್ನ ಕರ್ತವ್ಯ. ಹಿಂದಕ್ಕೂ ಕೂಡ ಅವನು ಎಲ್ಲ ಕಳ್ಳರು ಒಂದು ಮನೆ ಮೇಲೆ ದರೋಡೆ ಮಾಡಿದಾಗ ತಾನು ಧರ್ಮರಾಜನ ಅಂತಃಪುರಕ್ಕೆ ಪ್ರವೇಶ ಮಾಡಿದರೆ 1 ವರ್ಷ ಶಿಕ್ಷೆ ಪಡೆಯಬೇಕಾಗ್ತದೆ. ಅದು ಪಡೆದರೂ ಚಿಂತೆ ಇಲ್ಲ. ಇಂತಹ ಆರ್ತರು ತಮಗೆ ಇಂಥ ಆಪತ್ತು ಬಂದಾಗ ಅವರು ಪ್ರಾರ್ಥನೆ ಮಾಡಿದಾಗ
ನನಗೇನೇ ತೊಂದರೆ ಬಂದರೂ ಚಿಂತೆ ಇಲ್ಲ. ನಾನು ಆರ್ತರಾದ ಆ ಕಳ್ಳರ ಬಾಧೆಗೆ ತುತ್ತಾದ ಬ್ರಾಹ್ಮಣರ ಕಡೆಗೆ ಹೋಗೊಟ್ಟು ನಾನು ಅಂತಃಪುರಕ್ಕೆ ಹೋಗಿ ಧನುಸ್ಸು ತಗೊಂಡು ಬರ್ತೇನೆ. 1 ವರ್ಷ ನನಗೆ ತೀರ್ಥಯಾತ್ರೆ ಶಿಕ್ಷೆ ಬಂದರೂ ಬರಲಿ, ಅದನ್ನು ಅನುಭವಿಸ್ತೇನೆ. ಈಗ ಮಾಡಬೇಕಾದ ಕರ್ತವ್ಯ ದುಃಖಿತರ ಕಷ್ಟದಲ್ಲಿದ್ದವರ ರಕ್ಷಣೆ, ಅದು ನಾನು ಮಾಡಲೇಬೇಕು ಎಂಬುದಾಗಿ ತನ್ನ ಕಷ್ಟವನ್ನು ಕೂಡ ಗಮನಿಸದೆ ಆರ್ತರ ರಕ್ಷಣೆಗೆ ಧಾವಿಸಿದ ಅರ್ಜುನ. ಇವತ್ತು ಕೂಡ ಅಜ್ಞಾತವಾಸಗಳು ಏನೇ ಆಗಲಿ, ಇಂಥ ಸಂದರ್ಭದಲ್ಲಿ ನಾನು ನನ್ನ ಕರ್ತವ್ಯ ಬಿಡಲಿಕ್ಕೆ ತಯಾರಿಲ್ಲ. ಗೋವುಗಳ ಅಪಹರಣ, 60,000 ಗೋವುಗಳ ಅಪಹರಣ. ಆ ಸಂದರ್ಭದಲ್ಲಿ ನಾನು ಹೋರಾಟ ಮಾಡಲೇಬೇಕು, ಗೋವುಗಳ ರಕ್ಷಣೆಗೆ ಧಾವಿಸಲೇಬೇಕು ಎಂಬುದಾಗಿ ಉತ್ತರ ಕುಮಾರನಿಗೆ ಅದನ್ನು ಜಾಗೃತಗೊಳಿಸಿ ಅವನನ್ನು ಸಾರಥಿಯನ್ನಾಗಿ ಮಾಡಿ ಅರ್ಜುನ ದೊಡ್ಡ ಒಂದು ಎಚ್ಚರ ನಮಗೆಲ್ಲರಿಗೂ ಕೂಡ. ಇವತ್ತು ಅರ್ಜುನ ನಪುಂಸಕನಾದವನು ವೀರ ಪುರುಷನಾಗಿ ಆ ಕ್ಲೀಬತ್ವ ಅದನ್ನು ತೊರೆದು ಯುದ್ಧಕ್ಕೆ ಸಿದ್ಧನಾದ. ನಾವೇನು ಮಾಡ್ತಾ ಇದ್ದೇವೆ ಈ ದೇಶದಲ್ಲಿ? ಅಪಹರಣ ಅಲ್ಲ, ಗೋ ಹತ್ಯೆ, ನಿರಂತರ ಗೋ ಹತ್ಯೆ ಆಗ್ತಾಯಿದೆ. ನಾವು ನಪುಂಸಕರಾಗಿದೆ, ಅದನ್ನು ತಡೆಯುವ ಪ್ರತಿಭಟನೆ ಮಾಡುವ ಸಾಮರ್ಥ್ಯವನ್ನೇ ತೋರಿಸ್ತಾ ಇಲ್ಲ. 60,000 ಗೋವುಗಳ ಅಪಹರಣ ಆದಾಗ ಅರ್ಜುನನು ತನ್ನ ನಪುಂಸಕತ್ವದ ಭಾವನೆ ತೊರೆದು ವೀರ ಪುರುಷನಾಗಿ ಹೋರಾಟಕ್ಕೆ ಮುಂದೆ ಬಂದ. ಅಜ್ಞಾತವಾಸದಲ್ಲಿ ತನ್ನ ಗುರುತು ಸಿಕ್ಕಿದರೂ ಪರವಾಗಿಲ್ಲ, ನಾನು ಮಾಡಬೇಕಾದ ಕರ್ತವ್ಯ ಗೋರಕ್ಷಣೆಯಿಂದ ಹಿಂದೆ ಸರಿಯುವುದಿಲ್ಲ ಎಂಬ ದೃಢ ಸಂಕಲ್ಪದಿಂದ ಅರ್ಜುನ ಮುಂದೆ ಹೋದ. ಇದು ನಮಗೆಲ್ಲರಿಗೂ ಎಚ್ಚರ. ನಾವು ಉತ್ತರ ಕುಮಾರನ ದೌರ್ಬಲ್ಯ, ನಾವು ಉತ್ತರ ಕುಮಾರನಂತೆ ಇದ್ದೇವೆ. ನಮ್ಮ ದೇಶದಲ್ಲಿ ಗೋಗಳ ಮೇಲೆ ಇಷ್ಟು ಅನ್ಯಾಯ ನಡೀತಾ ಇದ್ದಾಗ ನಾವು ಏನೇ ಆಗಲಿ, ಗೋಗಳು ಹೋದರೆ ಹೋಗಲಿ, ನಮಗೇನು ಎಂಬ ರೀತಿಯಿಂದ ಉತ್ತರ ಕುಮಾರನ ದೌರ್ಬಲ್ಯ ನಾವು ತೋರಿಸ್ತಾ ಇದ್ದರೆ, ನಪುಂಸಕನಾಗಿದ್ದ ಅರ್ಜುನ ತನ್ನ ನಪುಂಸಕತ್ವ ತೊರೆದು ವೀರ ಪುರುಷನಾಗಿ ಹೋರಾಟಕ್ಕೆ ಮುಂದೆ ಬಂದ. ಇದು ನಮಗೆಲ್ಲರಿಗೂ ಕೂಡ ದೇಶಕ್ಕೆ, ಸಮಾಜಕ್ಕೆ, ಸಜ್ಜನರಿಗೆ ಆಪತ್ತು ಬಂದಾಗ ನಾವು ಹೇಗೆ ವರ್ತಿಸಬೇಕು ಎಂಬುದನ್ನು ಅರ್ಜುನ ತೋರಿಸಿಕೊಟ್ಟಿದ್ದಾನೆ ಎಂಬಲ್ಲಿಗೆ ಇವತ್ತಿನ ಪ್ರವಚನವನ್ನು ಶ್ರೀಕೃಷ್ಣಾರ್ಪಣಮಸ್ತು.